ಹಾಯ್ ಫ್ರೆಂಡ್ಸ್, ನಾವು ಇವತ್ತು ನಮ್ಮದು 8 ಡೇಸ್ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಟೆಂಪಲ್ ರನ್ ಮಾಡ್ತಾ ಇದ್ದೀವಿ. ಫಸ್ಟ್ ಡೇ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ನಾವೀಗ ತಮಿಳ್ನಾಡು ಎಂಟರ್ ಆಗಿದ್ದೀವಿ. ಆ್ಯಕ್ಚುಲಿ ನೀವೀಗ ನೀರು ನೋಡ್ತಾ ಇದ್ದೀರಲ್ಲ, ಅದು ನಮ್ಮ ಕಾವೇರಿ ನದಿ. ನಮ್ಮ ರಾಜ್ಯದಿಂದ ತಮಿಳ್ನಾಡಿಗೆ ಹರ್ಕೊಂಡು ಹೋಗಿರೋದು. ನಂಗೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನಮ್ಮ ಕಾವೇರಿ ನದಿನ ನಮ್ಮದು ಅಂತ ಒಂದು ಹೆಮ್ಮೆ ಇರುತ್ತಲ್ವ. ನಾವಿವತ್ತು ಹೋಗ್ತಾ ಇರೋದು ಶ್ರೀರಂಗಂ ಟೆಂಪಲ್ಗೆ. ಇದು ಪ್ರಪಂಚದ ಅತಿ ದೊಡ್ಡ ದೇವಸ್ಥಾನ. ಈ ಶ್ರೀರಂಗಂ ಟೆಂಪಲ್ ಇರೋದು ತ್ರಿಚಿ ಅಂತ ಪ್ಲೇಸಲ್ಲಿ. ನಾವು ಇನ್ನೇನು ಹೋಟೆಲ್ ರೂಮ್ ಹತ್ರ ಬಂದಿದ್ದೀವಿ, ಸ್ವಲ್ಪ ದೂರ ಇದೆ. ನಾವು ಉಳ್ಕೊಂಡಿದ್ದು SRM ಹೋಟೆಲ್ ಅಂತ. ಹೋಟೆಲ್ ರೀಚ್ ಆಗೋಷ್ಟೊತ್ತಿಗೆ 5:15 ಆಗಿತ್ತು. ರೂಮ್ ನೋಡಿ ಹೀಗಿದೆ. ನನಗೆ ವಾಶ್ರೂಮ್ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ವಾಶ್ರೂಮು ಡಿಸೆಂಟಾಗಿತ್ತು. ನಾವು ರೆಡಿಯಾಗಿ ಹೊರಡೋಷ್ಟೊತ್ತಿಗೆ 6:30 ಆಗಿತ್ತು. ಆ್ಯಕ್ಚುಲಿ ಗೂಗಲಲ್ಲಿ ದೇವಸ್ಥಾನ 8:15ಗೆ ಕ್ಲೋಸ್ ಆಗುತ್ತೆ ಅಂತ ಹಾಕಿತ್ತು. ಬಟ್ ಹೋಟೆಲ್ ಅವ್ರು ಹೇಳಿದ್ರು ಇಲ್ಲ, ಒಂದು 9:30ವರೆಗೂ ಇರುತ್ತೆ, ಆರಾಮಾಗಿ ಹೋಗಿ ಬನ್ನಿ ಅಂತ. ಹೋಟೆಲ್ಗೂ ದೇವಸ್ಥಾನಕ್ಕೂ ಅಂದಾಜು ಒಂದು 10 ಕಿಲೋಮೀಟರ್ ದೂರ ಆಗುತ್ತೆ. ನಾವು ಏನಕ್ಕೆ ಇದನ್ನೇ ಬುಕ್ ಮಾಡಿದ್ವಿ ದೂರ ಆದರೂ ಅಂದರೆ, ಇದು ರಿವ್ಯೂ ಚೆನ್ನಾಗಿತ್ತು, ಹಾಗಾಗಿ ಈ ಹೋಟೆಲ್ನೇ ಬುಕ್ ಮಾಡಿದ್ವಿ. ಅಲ್ಲಿ ನಮ್ಮ ಬೆಂಗಳೂರಿಗಿಂತ ತುಂಬಾ ಜಾಸ್ತಿ ಇದೆ ಅನ್ನಿಸ್ತು ನನಗೆ ಟ್ರಾಫಿಕ್ಕು. ನಾವು ಟೆಂಪಲ್ ರೀಚ್ ಆಗೋಷ್ಟೊತ್ತಿಗೆ ಒಂದು 7:15 ಆಗಿತ್ತು. ನಾವು ಕಾರ್ನ ಒಂದು 500 ಮೀಟರ್ಸ್ ದೂರನೇ ಪಾರ್ಕ್ ಮಾಡಿದ್ವಿ. ನಮಗೆ ಗೊತ್ತಿರಲಿಲ್ಲ ಟೆಂಪಲ್ ಹತ್ರನೂ ಪಾರ್ಕಿಂಗ್ ಇದೆ ಅಂತ. ನೀವು ಹೋದಾಗ ಬೇಕಂದರೆ ಟೆಂಪಲ್ ಹತ್ರನೇ ಪಾರ್ಕ್ ಮಾಡ್ಕೋಬೋದು, ಬಟ್ ರಶ್ ನೋಡಿಕೊಂಡು. ಇನ್ನು ಈ ದೇವಸ್ಥಾನದಲ್ಲಿ 21 ಗೋಪುರಗಳಿದೆಯಂತೆ. ಕೆಲವೊಂದು ಸ್ವಲ್ಪ ವರ್ಷಕ್ಕೆ ಮುಂಚೆ ಕಟ್ಟಿರೋದು ಹೊಸದಾಗಿ. ಇಲ್ಲಿ ಇರೋ ಒಂದು ಗೋಪುರ ಭಾರತದಲ್ಲೇ ಅತಿ ಎತ್ತರವಾದ ಗೋಪುರ ಅಂತೆ. ಅದು 240 ಅಡಿ ಇದೆಯಂತೆ ಅಂದಾಜು. ಈ ದೇವಸ್ಥಾನದಲ್ಲಿ ಒಂದು ಆನೆ ಇದೆ, ಅದು ಮೌತ್ ಆರ್ಗನ್ ಪ್ಲೇ ಮಾಡುತ್ತೆ ಆಯಿತಾ. ಸೊ ಅದನ್ನು ನಾನು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಈ ದೇವಸ್ಥಾನಕ್ಕೆ ಹೋದಾಗ ವಿಡಿಯೋಲಿ ನೋಡಿದ್ದೆ. ನಾನು ಇದು ಅದೇ ಆನೆ ಅಂದ್ಕೊಂಡು ಅಯ್ಯೋ ಮನೆಗೆ ಹೊಟ್ಟೋಗ್ತಿದೆ ಅಂತ ಓಡಿ ಹೋದೆ ಹಿಂದೆ. ಆಮೇಲೆ ಗೊತ್ತಾಯಿತು ಇದು ಆ ಆನೆ ಅಲ್ಲ, ಬೇರೆ ಆನೆ. ಮತ್ತು ಇದು ಜಸ್ಟ್ ಸುಮ್ಮನೆ ಆ ರೋಡಲ್ಲಿ ಓಡಾಡಿಸ್ತಿದ್ರು ಆಶೀರ್ವಾದ ಮಾಡಿ ದುಡ್ಡಿಸ್ಕೊಳ್ಳೋಕ್ಕೆ. ಈ ಆನೆ ಹೆಸರು ಸುಮಿತ್ರಾ ಅಂತೆ. ನಾವು ನಾರ್ತ್ ಟವರಿಂದ ಎಂಟರ್ ಆದ್ವಿ. ಈ ದೇವಸ್ಥಾನ 155 ಎಕರೆಯಲ್ಲಿದೆಯಂತೆ. ಒಳಗಡೆ 81 ದೇವಸ್ಥಾನಗಳಿದೆಯಂತೆ ಮತ್ತು ತುಂಬ ಕಲ್ಯಾಣಿಗಳಿದೆಯಂತೆ. ಲೇಟ್ ಆಗಿದ್ದರಿಂದ ನಾವು ಮೊದಲು ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಬಿಡೋಣ, ಆಮೇಲೆ ಟೈಮ್ ಇದ್ದರೆ ಬೇರೆ ದೇವಸ್ಥಾನಗಳನ್ನೆಲ್ಲ ನೋಡೋಣ ಅಂದ್ಕೊಂಡ್ವಿ. ಮಂಟಪ ನೋಡು. ಇಲ್ಲಿ ಮುಖ್ಯವಾಗಿ ರಂಗನಾಥ ಸ್ವಾಮಿ ಅಂದರೆ ವಿಷ್ಣು ಮತ್ತು ರಂಗನಾಯಕಿ ಅಂದರೆ ಲಕ್ಷ್ಮೀ ದೇವಸ್ಥಾನ ಇದೆ. ಇಲ್ಲಿ ಒಳಗಡೆ ತುಂಬಾ ನಡಿಬೇಕಾಗತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ನಮಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲಿ ಅಂತಲೇ ಗೊತ್ತಾಗಿಲ್ಲ. ಯಾಕೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೋರ್ಡ್ಗಳು ತಮಿಳಲ್ಲಿ ಮಾತ್ರ ಇರುತ್ತೆ, ಕೆಲವೊಂದು ಮಾತ್ರ ಇಂಗ್ಲೀಷಲ್ಲಿ ಹಾಕಿರ್ತಾರೆ. ಕೊನೆಗೆ ಅಲ್ಲಿಬ್ಬರು ಪೂಜಾರಿಗಳಿದ್ರು, ಅವ್ರನ್ನ ಕೇಳಿಕೊಂಡು ಆಮೇಲೆ ಹೋದ್ವಿ. ಅಲ್ಲಿ ಕ್ಯೂ ನೋಡಿದ್ರೆ ತುಂಬ ಜಾಸ್ತಿ ಇತ್ತು. ಅಲ್ಲಿ 3 ಥರ ಟಿಕೆಟ್ ಇತ್ತು. ಒಂದು ಫ್ರೀ ದರ್ಶನ, 100 ರುಪೀಸ್ ಟಿಕೆಟು, ಆಮೇಲೆ 500 ರುಪೀಸ್ದು.
ಸೊ ನಮಗೆ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿತ್ತು. ಹಾಗಾಗಿ ನಾವು 500 ರುಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ವಿ. ಒಂದು ಅರ್ಧ ಗಂಟೇಲಿ ದರ್ಶನ ಆಯಿತು ನಮಗೆ. ಇಲ್ಲಿ ರಂಗನಾಥ ಸ್ವಾಮಿ ಮಲಗಿಕೊಂಡಿರೋ ಪೊಸಿಷನಲ್ಲಿರೋದು, ಅಂದರೆ ಈ ಥರ ಶಯನ ಸ್ಥಿತಿಯಲ್ಲಿರೋದು. ಇದರಲ್ಲಿ ಗೊತ್ತಾಗುತ್ತೆ ನೋಡಿ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ರಂಗನಾಥ ಸ್ವಾಮಿ ದರ್ಶನ ಆದಮೇಲೆ ಮನಸ್ಸಿಗೆ ಏನೋ ಒಂಥರ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ನು, ಒಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ನಮಗೆ ಫುಲ್ ಹಶ್ವಾಗಿ ಹೋಗಿತ್ತು. ಸೊ ಹೋಟೆಲ್ ರೂಮಿಗೆ ಬಂದು ಫುಡ್ ಆರ್ಡರ್ ಮಾಡಿದ್ವಿ. ನಾರ್ತ್ ಇಂಡಿಯನು ಒಂಚೂರು ಚೆನ್ನಾಗಿರಲಿಲ್ಲ. ಬೆಟರ್ ಸೌತ್ ಇಂಡಿಯನ್ ತೊಗೊಳ್ಳೋದು ಅಂತ ಅಂದ್ಕೊಂಡ್ವಿ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಎದ್ದು ದರ್ಶನಕ್ಕೆ ಹೊರಟ್ವಿ. ಒಂದು ರಂಗನಾಥ ಸ್ವಾಮಿ ದರ್ಶನ ಮತ್ತೆ ಮಾಡೋಣ ಅಂತ ಆಸೆ ಆಯಿತು. ಮತ್ತು ಬೇರೆ ದೇವಸ್ಥಾನಗಳನ್ನೂ ನೋಡಿರಲಿಲ್ಲಲ್ಲ, ಅದನ್ನು ನೋಡೋಣ ಅಂತ. ಬಟ್ ಏನಂದರೆ ಅವತ್ತು ನಾವು ಇಲ್ಲಿಂದ ರಾಮೇಶ್ವರಂಗೆ ಹೊರಡಬೇಕಿತ್ತು. ಸೊ ಎಷ್ಟಾಗುತ್ತೋ ಅಷ್ಟು ನೋಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬೆಳಗ್ಗೆ ನಾವು ಟೆಂಪಲ್ ಹತ್ರನೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋದ್ವಿ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದರೆ, ಭಾರತದಲ್ಲೇ ಅತಿ ದೊಡ್ಡ ದೇವಸ್ಥಾನದ ಕಾಂಪೌಂಡ್ ಅಂತೆ ಇದು. ನೋಡಿ ಹೇಗಿದೆ ಅಂತ. ಇದು ನೋಡಿ ವಿಮಾನ ರಂಗನಾಥ ಸ್ವಾಮಿ. ಇದಾದಮೇಲೆ ಅಮ್ಮನವ್ರ ದರ್ಶನ ಮಾಡಿಕೊಂಡು ಇನ್ನೂ ಒಂದಷ್ಟು ದೇವರುಗಳ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಇನ್ನೊಂದು ತುಂಬ ಅದ್ಭುತವಾದ ವಿಷಯ ಮತ್ತು ನನಗೆ ಆಶ್ಚರ್ಯ ಆಗಿದ್ದು ಏನಂದರೆ, ರಾಮಾನುಜಾಚಾರ್ಯರು ಇಲ್ಲಿ ತಮ್ಮ ದೇಹತ್ಯಾಗ ಮಾಡಿರ್ತಾರೆ. ಆ ದೇಹನ ಇಲ್ಲಿ ಪ್ರಿಸರ್ವ್ ಮಾಡಿರ್ತಾರೆ. ನಾನು ಕೇಳಿರೋ ಹಾಗೆ ಕರ್ಪೂರ, ಗಂಧ, ಆಮೇಲೆ ಕೇಸರಿ ಹಾಕಿ ಅದನ್ನು ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದಾರಂತೆ. ರಾಮಾನುಜಾಚಾರ್ಯರಿಗೆ ಇಲ್ಲಿ ಒಂದು ಸಪ್ರೇಟ್ ದೇವಸ್ಥಾನ ಇದೆ ಮತ್ತು ಅದನ್ನು ನಾವು ಜನರಲ್ ಪಬ್ಲಿಕ್ಕು ನೋಡಬಹುದು. ಆ ಥರ ಇಟ್ಟಿದ್ದಾರೆ ಆ ದೇಹ ಪ್ರಿಸರ್ವ್ ಮಾಡಿರೋದನ್ನು. ನೀವೇನಾದರೂ ಇಲ್ಲಿ ಹೋದರೆ ಮಿಸ್ ಮಾಡ್ದಿರ ಇದನ್ನು ನೋಡ್ಕೊಂಡು ಬನ್ನಿ. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಒಂದು ಆನೆ ಮೌತಾರ್ಗನ್ ನುಡಿಸುತ್ತೆ ಅಂತ. ಇದೇ ಆ ಆನೆ ನೋಡಿ. ಇದ್ರ ಹೆಸರು ಆಂಡಾಳ್ ಅಂತ. ಆ್ಯಕ್ಚುಲಿ ಇದ್ರದ್ದೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಆಮೇಲೆ ಹೇಳಿದ್ರು, ಬಟ್ ನಮಗೆ ಗೊತ್ತಿರಲಿಲ್ಲ, ಮೊದಲೇ ಮಾಡಿದ್ವಿ ಇದನ್ನು ನೋಡಿ ತುಂಬ ಖುಷಿ ಆಯಿತು ನನಗೆ. ನೋಡಿ, ಈ ಥರ ಸರ್ವೀಸ್ ಅಪಾರ್ಟ್ಮೆಂಟ್ಸ್ ಅಂತ ತುಂಬ ಬೋರ್ಡ್ಗಳು ಹಾಕಿದ್ರು ದೇವಸ್ಥಾನದ ಹತ್ರನೇ. ನಾನು ಯಾರಾದರೂ ದೇವಸ್ಥಾನದ ಹತ್ರನೇ ಉಳ್ಕೋಬೇಕು ಅಂದ್ಕೊಳ್ಳೋರಿಗೆ ಯೂಸ್ ಆಗುತ್ತೆ ಅಂತ ಇದನ್ನು ಹಾಕ್ತಾಯಿದ್ದೀನಿ ಇನ್ಫಾರ್ಮೇಷನ್ಗೆ. ಎಲ್ಲ ಮುಗಿಸ್ಕೊಂಡು ಇವಾಗ ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮುಂದಿನ ನಮ್ಮ ಪಯಣ ರಾಮೇಶ್ವರಂಗೆ. ನೆಕ್ಸ್ಟು ರಾಮೇಶ್ವರಂ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.